Hello guys, very good evening. So the time 7:30 ಆಯ್ತು. ಇವತ್ತು ಡೇಟ್ ಮಾರ್ಚ್ 2nd, ಥರ್ಸ್ಡೇ ಇವತ್ತು. ಸೊ ನಾನು ಇವಾಗ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಸೊ ಲಾಸ್ಟ್ 1 month ಇಂದ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ನಾನು ನನ್ನ ಪ್ರಿವಿಯಸ್ ವಿಡಿಯೋ ಹೇಳಿದಾಗೆ ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋದು ಆಗ್ಲಿ. ಸೊ ಹಾಗಾಗಿ ನಂಗೆ ಫಿನಾನ್ಷಿಯಲ್ ಇಯರ್ ಎಂಡ್ ಇತ್ತಲ್ವಾ, ಸೊ ಹಾಗಾಗಿ ನಂಗೆ ಪ್ರಾಪರ್ ಆಗಿ ಎಲ್ಲಿಗೂ ರೈಡ್ಗೆ ಹೋಗ್ಲಿಕ್ಕೂ ಟೈಮ್ ಸಿಗ್ಲಿಲ್ಲ ಒಂದು 2 months ಇಂದ. ಆಮೇಲೆ ಎಲ್ಲೂ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೂ ಟೈಮ್ ಸಿಗ್ಲಿಲ್ಲ ನಂಗೆ. ಸೊ ಹಾಗಾಗಿ ಯಾವ್ದು ವಿಡಿಯೋ ಕೂಡ ಪೋಸ್ಟ್ ಮಾಡ್ಲಿಲ್ಲ. ಸೊ ಇವತ್ತು ನಾನು ಮನೆಗೆ ಯಾಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾಳೆ ನಂಗೆ ಮಂಗಳೂರಲ್ಲಿ ಒಂದು ಬೈಕ್ ಡೆಲಿವರಿ ಇದೆ. ಅಂದ್ರೆ ಒಂದು ಹೊಸ ಬೈಕ್ ನಾನು ತಗೊಳ್ತಾ ಇದ್ದೇನೆ. ಸೊ ಯಾವ ಬೈಕ್ ತಗೊಳ್ತಾ ಇದ್ದೇನೆ, ಈಗ ನನ್ನ ಹತ್ರ ಇರುವ ಬೈಕ್ ಅಲ್ಲಿ ಏನ್ ಮಾಡ್ತೇನೆ, ಯಾರಿಗೆ ಕೊಡ್ತೇನೆ, ಸೊ ಇದೆಲ್ಲ ನನ್ನ ಮುಂದಿನ ಟಿಪ್ಸ್ ಎಲ್ಲ ನಾನು ಹಾಕ್ತಾ ಹೋಗ್ತೇನೆ, ನೀವು ಚೆಕ್ ಮಾಡಿ. ಸೊ ಇವಾಗ ನಾನು ಮೈಸೂರು ರೋಡ್ ಇವಾಗಷ್ಟೇ ಕ್ರಾಸ್ ಆಯ್ತು. ಎಕ್ಸ್ಪ್ರೆಸ್ ಹೈವೇ ಇಂದ ನಾವು ಸರ್ವಿಸ್ ರೋಡ್ಗೆ ಡಿವೈಡ್ ತಗೊಳ್ತೇವಲ್ಲ, ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೇನೆ ಕ್ರಾಸ್ ಆಗಿ. ನಾನು ಆಕ್ಚುಲಿ ಬೇಗ ಹೊರಡ್ಬೇಕಿತ್ತು ಒಂದು 2 o'clock ಗೆ. ಸೊ ಇವಾಗ ಹೊರಡಾಗ್ಲೇ 7:30 ಆಯ್ತು. ಐ ಥಿಂಕ್ ಮನೆಗೆ ರೀಚ್ ಆದಾಗ ಮೇ ಬಿ ಅರೌಂಡ್ 12 ಆಗ್ಬೋದಾ ಅಂತ. ಅಂದ್ರೆ ಸ್ಪೀಡ್ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ನಾನು ಹಿಂದೆ ಶಾಡೋ ಸ್ಟೇ ಇದೆ, ಆಮೇಲೆ ಬ್ಯಾಗ್ಸ್ ಇದೆ, ಲಗೇಜ್ ಇದೆ, ಫುಲ್ ಲೋಡ್ ಆಗಿದೆ ಗಾಡಿ. ಹಾಗಾಗಿ ನಂಗೆ 100 ಹೋಗ್ಲಿಕ್ಕೆ ಮೇ ಬಿ ಆಗ್ಲಿಕ್ಕಿಲ್ಲ. ನಾನು ಮೇ ಬಿ ಅದೇ 80-90 ಅಲ್ಲೇ ಕ್ರೂಸ್ ಮಾಡ್ತಾ ಹೋಗ್ಬೇಕಷ್ಟೇ. ಮತ್ತೆ ನೈಟ್ ನಂಗೆ ಹೋಗಿ ಮನೆಗೆ ಹೋಗಿ ಬೆಳಿಗ್ಗೆ ಬೇಗ ಮಂಗಳೂರಿಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಡೆಲಿವರಿ ನಾನು 11:30 ಗಂಟೆ ಒಳಗೆ ಈಗ ಬರ್ತೇನೆ ಅಂತ ಹೇಳಿದ್ದೇನೆ. ನಂಗೆ ಮನೆಯಿಂದ ಒಂದು ಮಿನಿಮಮ್ ನಾನೊಂದು 8 ಗಂಟೆ ಒಳಗೆ ಹೊರಟಾಗ್ಬೇಕು ನಂಗೆ ಮನೆಯಿಂದ, ಇಲ್ಲಾಂದ್ರೆ ನಾನು ಮತ್ತೆ ರೀಚ್ ಆಗುದಿಲ್ಲ. ಸೊ ಇನ್ನಿವತ್ತು ನಾಳೆ ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ರೀಚ್ ಆಗ್ತೇನೆ. 2 ಗಂಟೆ ಆಗ್ತದ, 3 ಗಂಟೆ ಆಗ್ತದೆ ದೇವರಿಗೆ. ಇವಾಗ ಟೈಮ್ 2:30 ಆಗ್ತಾ ಬಂತು. ನಾನೀಗ ಸಂಪಾಜ ಹತ್ರ ಹೋಗ್ತಾ ಇದ್ದೇನೆ. 3:20 ಆಗ್ಬೋದಾ ಅಂತ ಮನೆ ರೀಚ್ ಆಗ್ಬೋದಾ. ನಾನು ಫಾಗ್ ನೋಡಿ ಆಯ್ತಾ, ನೆಕ್ಸ್ಟ್ ಲೆವೆಲ್ ಉಂಟು ಯಪ್ಪ. ನಂಗೆ ಒಂದು ಭಯ ಏನಿತ್ತು ಅಂತ ಹೇಳಿದ್ರೆ, ಮಳೆ ಬಂದ್ರೆ ಏನ್ ಮಾಡುದು ಅಂತ ಇತ್ತು. ಹೋಗ್ಬೋದು, ಹೋಗಲಿಲ್ಲ, ಮಳೆ ಎಷ್ಟೋ ಸಲ ಹೋಗಿದ್ದೇನೆ. ನಾನಂದ್ರೆ ಬ್ಯಾಂಗ್ಳೂರಿಂದ ಊಟಿಗೆ ಹೋಗಿದ್ದೇನೆ ಮಳೆಯಲ್ಲಿ, ಫುಲ್ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೇನೆ ಮಳೆಯಲ್ಲಿ, ಮನೆಗೆ ಹೋಗಿದ್ದೇನೆ. ಬಟ್ ಅವಾಗ ಲಗೇಜ್ ಇರಲಿಲ್ಲ ಅಂತ, ಇವಾಗ ಲಗೇಜ್ ಎಲ್ಲ ಉಂಟಲ್ಲ. ಸೊ ಹಾಗಾಗಿ ಮತ್ತೆ ಗೋಪ್ರೋ ಅದು ಇದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಮತ್ತೆ ನಮ್ದು ಬ್ಲೂಟೂತ್ ಹೆಲ್ಮೆಟ್ ಬ್ಲೂಟೂತ್. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್, ಅದೊಂದು ಭಯ ಆಗ್ತಿತ್ತು. ಮತ್ತೇನು ಪ್ರಾಬ್ಲಮ್ ಏನಿಲ್ಲ. ಇದೆಲ್ಲ ಯಾವ್ದು ಇರ್ಲಿಲ್ಲ ಅಂತ ಹೇಳಿದ್ರೆ ನಾನು ಆರಾಮದಲ್ಲಿ ಹೋಗ್ತಿದ್ದೆ. ಮತ್ತೆ ಭಯಂಕರ ಟರ್ನ್ ಆಯ್ತಾ ಯಪ್ಪ, ನೆಕ್ಸ್ಟ್ ಲೆವೆಲ್ ಟರ್ನ್ ಇಲ್ಲಿ. ಅದು ಮಳೆ ಸಹ ಬಂದಿರಲ್ಲ, ಸ್ವಲ್ಪ ಇದು ಸಹ ರೋಡ್ ಸ್ಕಿಡ್ ಆಗ್ತದೆ. ನಂಗೆ ಸುಳ್ಯದಿಂದ ಇಲ್ಲಿಗೆ ತನಕ ಒಂದು 12 ಕಿಲೋಮೀಟರ್ ಬಂದಾಯ್ತಾ, ಒಂದೇ ಒಂದು ಅಪೋಸಿಟ್ ಅಲ್ಲಿ ವೆಹಿಕಲ್ಸ್ ಇದೆಯಲ್ಲ. ನಂಗೆ ಮನೆ ತನಕ ಒಂದು ಸಹ ವೆಹಿಕಲ್ ಸಿಗುದಿಲ್ಲ ಅಂತ, ಒಂದು 15-20 ಕಿಲೋಮೀಟರ್ ನೋಡಿ. ರೋಡಲ್ಲಿ ಒಬ್ಬನ ಹುಚ್ಚಾರ ತರ ಹೋಗ್ತಿದ್ದೇನೆ. ಎದರಬಾರ್ದು, ಎದರಿದ್ರೆ ಆಯ್ತು. ನನಗೆ ಆಕ್ಚುಲಿ ಬ್ಯಾಂಗ್ಳೂರಿಂದ 2 ರೂಟ್ ಇದೆ ಆಯ್ತಾ, 7 ರೂಟ್ ಇದೆ. ಮೇನ್ 2 ರೂಟ್ ಇದೆ ನಂಗೆ. ಹಾಸನ, ಸಕಲೇಶ್ಪುರ, ಸುಬ್ರಹ್ಮಣ್ಯ ಆಗಿ ಸಹ ಬರ್ಬೋದು ಮನೆಗೆ. ಇಲ್ಲ ಅಂತ ಹೇಳಿದ್ರೆ ಮೈಸೂರು, ಮಡಿಕೇರಿ, ಸುಳ್ಳಿ ಆಗಿ ಸಹ ಬರ್ಬೋದು. ಸೊ 2 ಆಪ್ಷನ್ ಇದೆ. ನಾನು ಹೆಚ್ಚು ಪ್ರಿಫರ್ ಮಾಡುದು ಮೈಸೂರು, ಮಡಿಕೇರಿ, ಯಾಕಂದ್ರೆ ನಂಗೆ ಅದು ಸ್ವಲ್ಪ ಈಸಿ ಆಗ್ತದೆ. ಬಟ್ ಕಂಪೇರ್ ಮಾಡಿದ್ರೆ ನಿಮಗೆ ಸಕಲೇಶ್ಪುರ, ಹಾಸನ ಸಕಲೇಶ್ಪುರ ಅದು ನಿಮಗೆ ನನಗೆ ಅಂದ್ರೆ ಸ್ವಲ್ಪ ಈಸಿ, ಅಂದ್ರೆ ಸ್ವಲ್ಪ ಹತ್ತಿರ ನಂಗೆ ಅದು. ಬಟ್ ಅಲ್ಲೆಲ್ಲ ನೈಟ್ ಅಲ್ಲಿ ಸುಮ್ನೆ ಯಾಕೆ ಅಂತ, ಅಲ್ಲಿ ಇದಕ್ಕಿಂತ ಡಬ್ಬಲ್ ಕಾಡಲ್ಲಿ, ಅಲ್ಲಿ ಇಲ್ಲೇನು ಚಿಲ್ಲರೆ ಇಲ್ಲ ಹೇಳಿದ್ ನಾನು. ಬಟ್ ಇದು ನಂಗೆ ಸ್ವಲ್ಪ ಕಂಫರ್ಟೇಬಲ್ ಜಾಸ್ತಿ. ಬಟ್ ನಿಮಗೆ ಮಳೆಗಾಲದಲ್ಲಿ ಇಲ್ವಾ, ಅಲ್ಲಿಂದ ಸಕಲೇಶ್ಪುರ ಆಗಿ ಸುಬ್ರಹ್ಮಣ್ಯ ಆಗಿ ನೀವು ಬರ್ಬೇಕು ಮನೆಗೆ ಬೈಕ್ ಅಲ್ಲಿ, 2 ವೀಲರ್ ಅಲ್ಲಿ. ಸೂಪರ್ ಆಯ್ತಾ, ನೆಕ್ಸ್ಟ್ ಲೆವೆಲ್. ಹಂಗಿದ್ರೆ ನಾನು ಲಿಟ್ರಲಿ ನಾನು ನಿಜ ಆಗ್ಬೇಕು ಅಂತ ಹೇಳಿದ್ರೆ ಮಳೆಗಾಲಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಫುಲ್ ಪ್ಲಾನ್ ಹಾಕಿದ್ದೇನೆ ಈ ಸಲ. ಇಲ್ಲಿ ಕುರಿಂಜಾಲೆಲ್ಲ ಮಾಡ್ಬೇಕು. ಕುರಿಂಜಾಲ್ ಲಾಸ್ಟ್ ಟೈಮ್ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದೆ, ಆಗ್ಲಿಲ್ಲ. ಈ ಸಲ ಫುಲ್ ಮಳೆಗಾಲದಲ್ಲಿ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಂಗೆ. ಆ ಸೈಡ್ ಸಾಗರ ಸೈಡ್ ಹೋಗ್ಬೇಕು, ಅಲ್ಲಿ ಸೂಪರ್ ಕಾಡಸ್ತ ಅಲ್ಲ ಬೈಕ್ ರೈಡ್. ಮಳೆಗಾಲದಲ್ಲಿ ಅಂತೂ ಸೆಕ್ಸಿ. ಜಾಸ್ತಿ ಒಂದು 15 ಜನ ಎಲ್ಲ ಇರಬಾರ್ದು, ಒಂದು 4 ಜನ 5 ಜನ ಎಲ್ಲ ಬೈಕ್ ರೈಡ್, ಒಂದು ಸ್ಮಾಲ್ ಗ್ರೂಪ್ ಅಲ್ಲಿ ಹೋಗ್ಬೇಕು, ಸೂಪರ್. ಜಾಸ್ತಿ ಆದ್ರೆ ಕಿರಿಕಿರಿ ಆಗ್ತದೆ, ಜಾಸ್ತಿ ಹೋಗ್ಬಾರ್ದು. ಒಂದು ಮ್ಯಾಕ್ಸಿಮಮ್ ಒಂದು 10 ಜನದ ತನಕ ಎಲ್ಲ ಹೋಗ್ಬೋದು.
ಮಾತಾಡ್ಕೊಂಡು ಫುಲ್ ಜಾಲಿ ಮಾಡ್ಕೊಂಡು ಲಾಂಗ್ ರೈಡ್ ಒಂದು 500 ಕಿಲೋಮೀಟರ್ ಹೋಗಿ ಜಾಲಿ ಮಾಡ್ಬೋದು. ಅಯ್ಯೋ ಇಲ್ಲಿ ಒಳಗೆ ನಾನಗಜ ಆಯ್ತಾ ಇದು ಜಾಗ, ನಾನಗಜ ಹತ್ರ ಬರೋ ರೋಡ್ ನೋಡಿ. ಒಬ್ಬೋ ಬೈಕ್ ಎಲ್ಲ ಕಂಡೀಷನ್ ಇರ್ಬೇಕು ಆಯ್ತಾ. ಬೈಕ್ ಎಲ್ಲ ಕಂಡೀಷನ್ ಇದ್ರೆ ಮಾತ್ರ ಇಂಥ ಲಾಂಗ್ ರೈಡ್ ಅಲ್ಲಿ ನೈಟ್ ಅಲ್ಲಿ ಪ್ಲಾನ್ ಮಾಡ್ಬೋದು ಅಷ್ಟೇ. ನಾನು ಹೋಗ್ತೇನೆ ಅಂತ ನೀವೆಲ್ಲ ಹೋಗ್ಬೇಡಿ ಆಯ್ತಾ. ನಾನು ಬಿಡಿ, ನಾನು ಸ್ವಲ್ಪ ಹೀಗೆ ನನಗೆ ಸ್ವಲ್ಪ ರಿಸ್ಕ್ ತಗೊಳ್ಳೋದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ನನಗೆ. ಹಾಗಾಗಿ ಬಟ್ ನಾನು ಸುಮ್ಮನೆ ರಿಸ್ಕ್ ತಗೊಳ್ಳೋದಿಲ್ಲ, ರಿಸ್ಕ್ ಯಾವ ರಿಸ್ಕ್ ಬೇಕಾದ್ರೆ ತಗೊಳ್ತೇನೆ ನಾನು. ಬಟ್ ಅದಕ್ಕೆ ಅಷ್ಟೇ ಪ್ರಿಕಾಷನ್ ಮಾಡಿರ್ತೇನೆ ನಾನು ಅಂತ. ಇವಾಗ ನೋಡಿ, ಇವಾಗ ನಾನು ನಿನ್ನೆ ಯಾವ ರೋಡ್ ಮಾರೆ ಟೆನ್ಷನ್ ಆಯ್ತು ನಂಗೆ. ಎದುರು ಜೀವಲ್ಲ ಇದು ಏನ್ ಹೇಳ್ತಿದ್ದೆ ನಾನು, ಓದ ಮರ್ತಾಯ್ತು ಕಾರಮ್ಮ. ಪ್ರಿಕಾಷನ್ ತಗೊಳ್ಬೇಕು ಆಯ್ತಾ. ನಾನ್ ನೋಡಿ ನಿನ್ನೆ ಬೈಕ್ ಬರುವಾಗ ನಿನ್ನೆ ಫುಲ್ ಸರ್ವಿಸ್ ಅಂತಲ್ಲ, ನಾನು ಜನರಲ್ ಚೆಕಪ್ ಸರ್ವಿಸ್ ಆಗಿದೆ. ಇವಾಗ 44 ಆಯ್ತು. 44,000 ಆಯ್ತಾ. ಇನ್ನು ಒಂದು 1000 ಕಿಲೋಮೀಟರ್ ಅಲ್ಲಿ ಸರ್ವಿಸ್ ಆಯ್ತು ನಂಗೆ. ಎವ್ರಿ 5,000 ಸರ್ವಿಸ್ ಮಾಡ್ತಾ ಹೋಗ್ಬೇಕು. ಅದೇ ನೋಡಿ ರಾಯಲ್ ಎನ್ಫೀಲ್ಡ್ ಇದು ಪ್ರಾಬ್ಲಮ್ ಅದು, ಮೇಂಟೆನೆನ್ಸ್ ಹೆವಿ. ಜರ್ಮನ್ ಶಾಫರ್ಡ್ ನಾ ಇದ್ದಾಗಿ ಸುಮ್ನೆ ಆಗುದಿಲ್ಲ, ಸಾಕಿಗೆ ಭಯಂಕರ ಕಷ್ಟ. ಹಾಗಾಗಿ ನಾನು ನಿನ್ನೆಲ್ಲ ಜನರಲ್ ಚೆಕಪ್ ಎಲ್ಲ ಮಾಡಿ ಬಂದದಷ್ಟೇ. ಬ್ರೇಕ್ ಕರೆಕ್ಟ್ ಇದೆಯಾ, ಲೈಟಿಂಗ್ಸ್ ಎಲೆಕ್ಟ್ರಿಕಲ್ ವರ್ಕ್ಸ್ ಎಲ್ಲ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆಯಾ, ಚೈನ್ ಟೈಟ್ ಇದೆಯಾ, ಲೂಸ್ ಇದೆಯಾ, ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಬೈಕ್ ಅಲ್ಲಿ ಅಂತೆಲ್ಲ ತೋರಿಸಿನೇ ನಾನು ಇಷ್ಟು ದೂರ ಬರೋದು. ಇವಾಗ ಇನ್ನೊಂದು ಬ್ರೇಕ್ ತಕೊಂಡು ಇವಾಗ ಚನ್ನಕೇಶವ ದೇವಸ್ಥಾನ ಸಂತೋಷ್ ಥಿಯೇಟರ್ ಉಂಟಲ್ಲ ಸುಳ್ಯ, ಅಲ್ಲಿ ಹೋಗ್ತಾ ಇದ್ದೇನೆ ಈಗ ನಾನು. ಇನ್ನೊಂದು 20 ನಿಮಿಷದಲ್ಲಿ ಮನೆಗೆ ರೀಚ್ ಆಗ್ತೇನೆ. ಅದೇ 3 ಕಾಲ ಆಗ್ತದೆ ರೀಚ್ ಆಗುವಾಗ ನಾನು. ಜನತಾ ಸುಳ್ಯದ ಫೇಮಸ್ ಇದು ಜನತಾ ಸ್ಟೋರ್. ನೋಡಿ ಇಲ್ಲಿ ಚನ್ನಕೇಶವ ದೇವಸ್ಥಾನ. ನೀವು ರೈಟ್ ಗೆ ತಗೊಂಡ್ರೆ ಸೀದಾ ಸ್ಟ್ರೈಟ್ ಹೋದ್ರೆ ಇದು ಪೊಲೀಸ್ ಸ್ಟೇಷನ್ ಸುಳ್ಯ. ನೋಡಿ ಇಲ್ಲಿ ನೀವು ರೈಟ್ ತಗೊಂಡ್ರೆ ಇದು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್. ಅಷ್ಟೆಂತ ಸ್ಟ್ರೆಸ್ ಆಗಿಲ್ಲ ಅಂತ ನಂಗೆ. ಸಾಂಗ್ ಕೇಳ್ಕೊಂಡು ಬಂದದಲ್ಲ, ಸಾಂಗ್ ಕೇಳ್ಕೊಂಡು ಹಾಡ್ಕೊಂಡು ಜಾಲಿ ಬಂದ ಕಾರಣ ಅಷ್ಟು ನಂಗೆ ಪೈನ್ ಹಾಗೆಂತ ಆಗುದಿಲ್ಲ. ಮತ್ತೆ ನಂಗೆ ನಿದ್ದೆ ಕೆಟ್ಟಲ್ಲ ಅಭ್ಯಾಸ. ನನ್ನ ಸುಳ್ಯ ಸುಬ್ರಹ್ಮಣ್ಯ ಮಧ್ಯದಲ್ಲಿ ಆಗ್ತದೆ ಮನೆ, ಒಳಲಂಬೆ ಅಂತ ನೋಡಿ. ಇಷ್ಟೇ ಸ್ಪೀಡ್ ಅಲ್ಲಿ 40, 60, 80 ಇದೇ ಮೇಂಟೈನ್ ಮಾಡ್ತಾ ಇದ್ದೆ. ಹಾಗೆ ನಮ್ ಲೇಟ್ ಆಯ್ತು ಬರುವಾಗ. 7 ಗಂಟೆ ಹೊರಟದ್ದು. 8, 9, 10, 11, 12, 1, 2, 3 ಯಪ್ಪ 8 ಗಂಟೆ ತಗೊಂಡಿದ್ದೇನೆ ನಾನು. ದೇವ್ರೆ, ನಾನ್ ನಾರ್ಮಲ್ ಆಗಿ ಬೈಕಲ್ಲೆಲ್ಲ ಬರೋದಾದ್ರೆ ನಾನೊಂದು 4.5 ಅವರಲ್ಲಿ ರೀಚ್ ಆಗ್ತೇನೆ ನಾನು. ದೇವ್ರೆ, ತೊಡಗಂಡ ಕತ್ತಲ್ಲ ಆಯ್ತಾ. ಎದುರಿದ್ರು ಇವಾಗ ಇಲ್ಲಿ ಎದುರು ಯಾವ್ದಾದ್ರು ಈಗ ಬೂಟ ಸಿಗ್ಬೇಕು ನಂಗೆ. ಬೂಟ ಸಿಗ್ತದೆ, ಅದೇನ್ ಮಾಡ್ತದೆ, ಸಿಗರೇಟ್ ಕೇಳ್ತದೆ. ಸಿಗರೇಟ್ ಕೇಳುವಾಗ ಒಂದು ಸಲ ಕೊಡ್ಬೇಕು, ಅದನ್ನು ಕೆಳಗಾಗ್ತದೆ. ಮತ್ತೊಂದು ಸಲ ಕೇಳ್ತದೆ, 2 ಸಲ, 2ನೇ ಸಲ ಕೂಡ ಕೊಡ್ಬೇಕು, ಅದನ್ನು ಕೆಳಗಾಗ್ತದೆ. ಇನ್ನೊಂದು ಸಿಗರೇಟ್ ಕೊಡು ಅಂತ ಕೇಳ್ತದೆ. 3ನೇ ಸಲ ನಾವು ಸಿಗರೇಟ್ ಕೊಡುವಾಗ ನಾವು ಕೆಳಗೆ ಹಾಕ್ಬೇಕು. ಕೆಳಗೆ ಹಾಕುವಾಗ ನೋಡ್ತದೆ ಅದು ನಮ್ಮನ್ನು. ನೋಡುವಾಗ ನಾವು ಹೇಳ್ಬೇಕು, ನಾನು ಎಕ್ಕುದಿಲ್ಲ ನೀನ್ ಎಕ್ಕು ಅಂತ. ನೀನ್ ಎಕ್ಕು ಅಂತ ಅದು ಬಗ್ಗುವಾಗ ಅಲ್ಲಿಂದ ಹೆಚ್ಚು ಒಂದೇ ಓಟ ಸೀದಾ ಮನೆಗೆ. ಅರ್ಥ ಆಯ್ತು ನನಗೆ. ಪಾಯಿಂಟ್ಲೆಸ್ ಮಾತಲ್ಲ ನಮ್ದು, ಒಟ್ಟಾರೆ ಮಾತಾಡುದು. ಮತ್ತೆಂತ ಮಾಡುದು, ನೈಟಲ್ಲಿ ಒಬ್ಬನೇ ಹೋಗ್ಲಿಕ್ಕೆ ಬೋರಲ್ಲ, ಹಾಗೆ ಮಾತಾಡಿಕೊಂಡು ಹೋಗುದು. ಏನೋ ನಂಗೆ ಗೋಪುರ ಇದ್ರೆ ಏನೋ ಒಂದು ಫ್ರೆಂಡ್ ಇದ್ದಾಗೆ ಫೀಲ್ ಅಂತ, ಅದ್ರೊಟ್ಟಿಗೆ ಮಾತಾಡಿಕೊಂಡು ಜಾಲಿ ಆಗ್ತದೆ ಹೋಗ್ಲಿಕ್ಕೆ ನಂಗೆ. ಹಂಗಾಗಿ ಒಬ್ಬನೇ ಮಾತಾಡುದು, ಒಬ್ಬನೇ ಸಾಂಗ್ ಹೇಳುದು, ಒಬ್ಬನೇ ಡ್ಯಾನ್ಸ್ ಮಾಡುದು ಅಂತದೆಲ್ಲ ಭಾರಿ ಇಷ್ಟ ನಂಗೆ. ಜಾಲಿ ಅಂತ ನೆಮ್ಮದಿ ಜೀವನ, ಟೆನ್ಷನ್ ಇಲ್ಲ. 2-3 ಜನ ಇದ್ರೆ ಮತ್ತೆ ಪ್ರಾಬ್ಲಮ್. ಮರುಸ ಇದಲ್ಲಿ ಇದು ಯಾವ್ದೋ ಒಂದು ಟ್ಯಾಂಪ್ಲೆಟ್ ಹಾಕಿದ್ರೆ ಆಯ್ತಾ ಬಿಳಿ ಕಲರ್ ಇದು, ಸಡನ್ ನನ್ನ ಈ ರಿಫ್ಲೆಕ್ಟರ್ ಇದ್ದಾಗ ಹೋಗೋ ಟೆನ್ಷನ್ ಆಯ್ತು ನೋಡಿ. ಫಾಗ್ ಲೈಟ್ ಇವಾಗ ಎಷ್ಟು ಇಂಪಾರ್ಟೆಂಟ್ ತೋರಿಸ್ತೆ ನೋಡಿ. ಇವಾಗ ಇದು ನಮ್ದು ನಾರ್ಮಲ್ ಲೈಟ್, ಇವಾಗ ಫಾಗ್ ಲೈಟ್ ಆಗ್ತದೆ ನೋಡಿ, ಎಷ್ಟು ಡಿಫ್ರೆನ್ಸ್ ಕಾಣ್ತದೆ ನೋಡಿ. ಅಪ್ಪಲ್ಲಿ ಫಾಗ್ ಲೈಟ್ ಆಫ್ ಮಾಡಿದ್ರೆ ನೋಡಿ ಏನು ಕಾಣುದಿಲ್ಲ. ಇಂತ ನಿಮಗೆ ಕಾಡಲೆಲ್ಲ ಹೋಗೋ ಫಾಗ್ ಲೈಟ್ ಮಸ್ಟ್ ಅಂಡ್ ಶುಡ್, ಇಲ್ಲ ಅಂತಂದ್ರೆ ಭಾರಿ ಕಷ್ಟ. ಇವತ್ತು ಅಷ್ಟು ಫಾಗ್ ಇಲ್ಲ. ನೀವು ಡಿಸೆಂಬರ್ ಎಂಡ್ ಅಥವಾ ನವೆಂಬರ್ ಅಲ್ಲಿ, ಜನವರಿ ಎಲ್ಲ ಬರ್ಬೇಕಾಯ್ತಾ, ಫುಲ್ ಫಾಗ್ ಮಡಿಕೇರಿ ರೂಟ್ ಸೊ ಇರ್ತದೆ ನೋಡಿ. ಈಗ ನೋಡಿ ಇದೊಂದು, ಇದು 2 ಇದೆ. ಸೊ ಶಾರ್ಟ್ ರೇಂಜ್ಗೆ ಇದನ್ನು ಯೂಸ್ ಮಾಡಬೇಕು, ಲಾಂಗ್ ರೇಂಜ್ಗೆ ಇದನ್ನ ಹಾಕ್ಬೇಕು. ಏನಾದ್ರು ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗ್ತದೆ ನೋಡ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್, ನಂಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಭಯಂಕರ ಇಂಟ್ರೆಸ್ಟ್ ಆಯ್ತಾ. ಬಟ್ ನಂಗೆ ಇಲ್ಲಿ ಪ್ರಾಬ್ಲಮ್ ಎಂತ ಹೇಳಿದ್ರೆ, ನನ್ನ ಮೈಂಡ್ ಸೆಟ್ಟಿಗೆ ಇಲ್ಲಿ ಯಾರು ಫ್ರೆಂಡ್ಸ್ ಸಿಕ್ತಿಲ್ಲ ಅಂತ ನಂಗೆ. ಬ್ಯಾಂಗ್ಳೂರಲ್ಲಿ ಕಾರ್ ಎಲ್ಲ ಡೀಸೆಂಟ್ ಗಳು, ಒಂದು ಥ್ರಿಲ್ ತಗೊಳ್ಳುವ, ಅಡ್ವೆಂಚರ್ ಮಾಡುವ ಅಂತ ಹೇಳಿದ್ರೆ ಯಾರು ರೆಡಿ ಇಲ್ಲ.
ಒಂದ್ಸಲ ಸ್ವಲ್ಪ ಹಾಂಟೆಡ್ ಪ್ಲೇಸ್ ಅಲ್ಲಿ ಹೋಗಿ ಒಂದ್ ದಿವಸ ಟೆಂಟ್ ಸ್ಟೇ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಮಾವಿನಕಟ್ಟೆ ದೇವಸ್ಥಾನ ಇಲ್ಲಿ ಮಾವಿನಕಟ್ಟೆವನ್ನೇ ಮಾರ್ಚ್ 6ನೇ ತಾರೀಕಿಗೆ ಅಂತ ಒತ್ತೆಕೋಲ ಆದದಷ್ಟೇ ಮಹಾವಿಷ್ಣು ಮೂರ್ತಿ ಒತ್ತೆಕೋಲ ಸೂಪರ್ ಆಗ್ತದೆ ಆಯ್ತಾ ನೋಡ್ಲಿಕ್ಕೆ. ನಿಮಗೆ ಫುಲ್ ದೊಡ್ಡ ಒಂದು ಟನ್ ಒಣ ಸೌದೆ ತಂದು ಫುಲ್ ಅದನ್ನ ಕೆಂಡ ಮಾಡ್ತಾರೆ. ದೊಡ್ಡ ರಾಶಿ ಒಂದು 4-5 ಟಿಪ್ಪರ್ ಹೊಯ್ಗೆ ರಾಶಿ ಆಗಿ ದೊಡ್ಡ ಕೆಂಡ ಮಾಡ್ತಾರೆ. ಅಲ್ಲಿಗೆ ವಿಷ್ಣುಮೂರ್ತಿ ಭೂತ ಒಂದು ಹಾರುದು ನೋಡ್ಲಿಕ್ಕೆ ಅಂತ ಚಂದ ಗೊತ್ತುಂಟ. ಎಷ್ಟು ಜನ ಸೇರ್ತಾರೆ ಇಲ್ಲಿ. ಬಟ್ ನನಗೆ ಇಯರ್ ಎಂಡ್ ಅಲ್ಲ, ಫಿನಾನ್ಷಿಯಲ್ ಇಯರ್ ಎಂಡ್ ಅಲ್ಲ, ಸೊ ಹಾಗೆ ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಾನು ಬರ್ಬೇಕಿತ್ತು. ಈಗ ಅದೇ ಒಂದು 2 years ಆಯ್ತಾ, 2 years ಮೇಲೆ ಆಯ್ತಾ ಅಂತ ನಾನು ಅಂದ್ರೆ ಇದು ನೋಡದೆ, ಭೂತ ಕೋಲ ನೋಡದೆ. ಟೈಮೇ ಸಿಕ್ತಿಲ್ಲ. ಬ್ಯಾಂಗ್ಳೂರು ವೈಫ್ ಗೊತ್ತುಂಟಲ್ಲ, ಎಲ್ಲಿ ಮನೆಗೆ ಬರುದೇ ನಾನು ಅಪ್ರೋಚ. ವರ್ಷಕ್ಕೊಂದು 4-5 ಸಲ ಬರ್ತೇನೆ ಅಷ್ಟೇ ನಾನು ಮನೆಗೆ, ಜಾಸ್ತಿ ಹಾಗೆ ಬರ್ಲಿಕ್ಕೆ ಟೈಮ್ ಆಗುದಿಲ್ಲ. ನೋಡಿ ಲೈಟ್ ಉರಿದು ಕೆಂಪು ಕಾಣ್ತದ. ಆಯ್ತು, ನಮ್ಮ ಮನೆ ಹತ್ರ ಬರ್ಲಿಕ್ಕೆ ಆಯ್ತು. ಗಂಟೆದೆ 3:10 ಆಯ್ತು ನೋಡಿ. 3:10ಕ್ಕೆ ರೀಚ್ ಆದೆ ನಾನು. ಸತತ 8 ಗಂಟೆ ಡ್ರೈವ್. ಅಪ್ಪ, ಯಾವ್ದು ಮಾರೆ ಇದ ನನ್ನ ಮನೆ ದಾರಿ ನಂಗೆ ಗೊತ್ತಿಲ್ಲ. ನೈಟ್ ಫುಲ್ ಕನ್ಫ್ಯೂಸ್ ಆಗಿದೆ. ಯಾವ್ದು ಇದ ಮಾರೆ, ಯಾವ್ದು? ಇದು ಎಲ್ಲ ಮಲಗಿದಾರ ಅಂತ. ರಾಜು 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 ಅಲ್ಲದ ರಾಜು ನೀನು? ರಾಜು ಅಲ್ಲ ಕಂದ. ಗುಡ್ ಬೈ. ರಾಜು 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 ಎಂತದು ಬಾಬೆ? ಅಯ್ಯೋ ಅಯ್ಯೋ ರಾಜು ಎಲ್ಲ ಮಲಗಿದಾರ ಆತ. ಓಕೆ ಗೈಸ್, ನಾಳೆ ಮಾರ್ನಿಂಗ್ ಸಿಗುವ. ಬಾಯ್.